ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಏನಾಗಬಹುದು ಇವತ್ತು ಇನ್ ಕೇಸ್ ಇವರ ಜಾಮೀನು ರದ್ದಾದ್ರೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇವರನ್ನ ಮತ್ತೆ ಜೈಲಿಗೆ ಬಿಟ್ಟು ಬರುವಂತಹ ಪ್ರಕ್ರಿಯೆ ಆಗುತ್ತಾ? ಹೇಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲೂ ಇವತ್ತು ದರ್ಶನ್ಗೆ ಒಂದು ಮಹತ್ವದ ದಿನ, ಇಂಪಾರ್ಟೆಂಟ್ ದಿನ. ಈಗಾಗಲೇ ದರ್ಶನ್ಗೆ ಡವಡವ ಶುರುವಾಗಿದೆ. ಯಾಕಂದ್ರೆ ಜಾಮೀನು ರದ್ದತಿ ಕೋರಿ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆಯನ್ನ ಮಾಡಲಾಗಿದೆ. ಆರೋಪಿಗಳ ಪರ ವಕೀಲರಿಂದ ಜೊತೆಗೆ ಸರ್ಕಾರದ ಪರ ವಕೀಲರಿಂದ ವಾದವನ್ನ ಆಲಿಸುವಂತ ಕೆಲಸವನ್ನು ಮಾಡಿತ್ತು. ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂದ್ರಾ ಅವರು ವಾದ ಮಾಡಿದ್ರು. ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಎಂಬ ವಕೀಲರು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದೆ. ಅವತ್ತಿನ ವಾದವನ್ನ ಕನ್ಸಿಡರ್ ಮಾಡೋದಾದ್ರೆ, ಅವತ್ತಿನ ವಾದವನ್ನ ನೋಡೋದಾದ್ರೆ, ಜೊತೆಗೆ ಅವತ್ತು ಪೀಠ ಅಭಿಪ್ರಾಯ ವ್ಯಕ್ತಪಡಿಸುವಂತ ಪ್ರಕಾರ ದರ್ಶನ್ನ ಬೇಲ್ ಬಹುತೇಕ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಪರ ವಕೀಲರಿಂದ ಅಷ್ಟೊಂದು ಸ್ಟ್ರಾಂಗ್ ವಾದ ಇರಲಿಲ್ಲ. ಜೊತೆಗೆ ಪೀಠ ಹಾಕಿರುವಂತಹ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಸರ್ಕಾರದ ಪರ ವಕೀಲರು ಮುದ್ದಿಟ್ಟಿದ್ದಂತ ದರ್ಶನ್ ವಿರುದ್ಧ ಆದಂತಹ ಸಾಕ್ಷ್ಯಗಳಾಗಿರ್ಬೋದು, ಐ ವಿಟ್ನೆಸ್ಗಳಾಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೂಡ ಒಂದು ಕಳವಳವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿತ್ತು. ಈ ರೀತಿಯಾಗಿ ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಗಿದೆ, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರೋ ರೀತಿಯಲ್ಲಿ ಆತನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಇಂತಹ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ಜಾಮೀನನ್ನ ಕೊಟ್ಟಿತು ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರಗಳನ್ನು ನೋಡೋದಾದ್ರೆ, ಜೊತೆಗೆ ಕಳೆದ ಕೆಲ ತಿಂಗಳ ಹಿಂದೆ ಉತ್ತರ ಭಾರತದ ಒಂದು ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಕೊಲೆ ಪ್ರಕರಣದಲ್ಲಿ. ಆ ಒಂದು ವಿಚಾರವನ್ನು ಕೂಡ ಕನ್ಸಿಡರ್ ಮಾಡಿ ಜಾಮೀನನ್ನ ಅಲ್ಲಿನ ಆರೋಪಿಗಳಿಗೆ ರದ್ದು ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಲಾಗಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ರೀತಿಯಾದಂತಹ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿದ್ರೆ ದರ್ಶನ್ನ ಜಾಮೀನು ರದ್ದು ಆಗುವಂತ ಸಾಧ್ಯತೆ ಬಹುತೇಕ ಇದೆ. ಸುಪ್ರೀಂ ಕೋರ್ಟ್ ಒಂದು ವೇಳೆ ಇವತ್ತು ದರ್ಶನ್ನ ಜಾಮೀನು ರದ್ದು ಮಾಡಿ ತೀರ್ಪು ಏನಾದರೂ ನೀಡಿದ್ರೆ ಇಮಿಡಿಯೇಟ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಂದ್ರೆ ದರ್ಶನ್ಗೆ ನೇರವಾಗಿ ಅವರ ಲಾಯರ್ ಮೂಲಕ ದರ್ಶನ್ಗೆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗುತ್ತೆ. ನಿಮಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದೆ, ಹೀಗಾಗಿ ಲೋಕಲ್ ಕೋರ್ಟ್ಗೆ ಅಂದ್ರೆ ಸೆಷನ್ ಕೋರ್ಟ್ಗೆ ನೀವು ಬಂದು ಹಾಜರಾಗಬೇಕಾಗುತ್ತೆ ಅಂತೇಳಿ ಅವರಿಗೆ ಸೂಚನೆ ನೀಡಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಸೂಚನೆಯಂತೆ ದರ್ಶನ್ ಸೆಷನ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಕೂಡಲೇ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದ ಕೂಡಲೇ ಪೊಲೀಸರು ಆತನನ್ನ ವಶ ಪಡಿತಾರೆ. ವಶ ಪಡೆದು ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಪರಪ್ಪ ಅಗ್ರಹಾರ ಜೈಲಿನಲ್ಲೇ ಉಳಿಸ್ತಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗುತ್ತೆ. ಒಂದ್ ವೇಳೆ ತೀರ್ಪು ಅಂದ್ರೆ ಜಾಮೀನು ಕ್ಯಾನ್ಸಲ್ ಆಗುವಂತೆ ಆದೇಶ ಏನಾದ್ರೂ ಬಂದ್ರೆ ಇಮಿಡಿಯೇಟ್ಲಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಂತ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕೇಳಿ ಬಂದಂತ ಒಂದಷ್ಟು ಆರೋಪಗಳಾಗಿರ್ಬೋದು, ರೌಡಿಗಳ ಜೊತೆ ವೈರಲ್ ಆಗಿದ್ದಂತ ಒಂದಷ್ಟು ಫೋಟೋಗಳಾಗಿರ್ಬೋದು, ಆ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿ ಮುಂದಿನ ಹಂತದಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ದರ್ಶನ್ ಬೇಲ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ದರ್ಶನ್ಗೆ ಜಾಮೀನು ಅರ್ಜಿ ಮತ್ತೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಟ್ರಯಲ್ ಕೋರ್ಟ್ ನಿಂದಲೇ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅದು ಕೂಡ ಟ್ರಯಲ್ ಲೇಟ್ ಆದ್ರೆ, ಒಂದು ವೇಳೆ ಜಾಮೀನು ವಿಸ್ತರಣೆ ಆದ್ರೆ ದರ್ಶನ್ಗೆ ಈ ಒಂದು ಪ್ರಕರಣದ ಅಂತಿಮ ತೀರ್ಪು ಬರೋವರೆಗೂ ಕೂಡ ಫುಲ್ ರಿಲೀಫ್ ಇರಲಿದೆ. ಶ್ರೀಪಾದ್, ಮಹೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಏನಾಗಬಹುದು ಇವತ್ತು ಇನ್ ಕೇಸ್ ಇವರ ಜಾಮೀನು ರದ್ದಾದ್ರೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇವರನ್ನ ಮತ್ತೆ ಜೈಲಿಗೆ ಬಿಟ್ಟು ಬರುವಂತಹ ಪ್ರಕ್ರಿಯೆ ಆಗುತ್ತಾ? ಹೇಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲೂ ಇವತ್ತು ದರ್ಶನ್ಗೆ ಒಂದು ಮಹತ್ವದ ದಿನ, ಇಂಪಾರ್ಟೆಂಟ್ ದಿನ. ಈಗಾಗಲೇ ದರ್ಶನ್ಗೆ ಡವಡವ ಶುರುವಾಗಿದೆ. ಯಾಕಂದ್ರೆ ಜಾಮೀನು ರದ್ದತಿ ಕೋರಿ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆಯನ್ನ ಮಾಡಲಾಗಿದೆ. ಆರೋಪಿಗಳ ಪರ ವಕೀಲರಿಂದ ಜೊತೆಗೆ ಸರ್ಕಾರದ ಪರ ವಕೀಲರಿಂದ ವಾದವನ್ನ ಆಲಿಸುವಂತ ಕೆಲಸವನ್ನು ಮಾಡಿತ್ತು. ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂದ್ರಾ ಅವರು ವಾದ ಮಾಡಿದ್ರು. ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಎಂಬ ವಕೀಲರು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದೆ. ಅವತ್ತಿನ ವಾದವನ್ನ ಕನ್ಸಿಡರ್ ಮಾಡೋದಾದ್ರೆ, ಅವತ್ತಿನ ವಾದವನ್ನ ನೋಡೋದಾದ್ರೆ, ಜೊತೆಗೆ ಅವತ್ತು ಪೀಠ ಅಭಿಪ್ರಾಯ ವ್ಯಕ್ತಪಡಿಸುವಂತ ಪ್ರಕಾರ ದರ್ಶನ್ನ ಬೇಲ್ ಬಹುತೇಕ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಪರ ವಕೀಲರಿಂದ ಅಷ್ಟೊಂದು ಸ್ಟ್ರಾಂಗ್ ವಾದ ಇರಲಿಲ್ಲ.
ಜೊತೆಗೆ ಪೀಠ ಹಾಕಿರುವಂತ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಸರ್ಕಾರದ ಪರ ವಕೀಲರು ಮುದ್ದಿಟ್ಟಿದ್ದಂತ ದರ್ಶನ್ ವಿರುದ್ಧ ಆದಂತ ಸಾಕ್ಷ್ಯಗಳಾಗಿರ್ಬೋದು, ಐ ವಿಟ್ನೆಸ್ಗಳಾಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಾಗಿರ್ಬೋದು, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೂಡ ಒಂದು ಕಳವಳವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿತ್ತು. ಈ ರೀತಿಯಾಗಿ ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಗಿದೆ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರೋ ರೀತಿಯಲ್ಲಿ ಆತನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಇಂತಹ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ಜಾಮೀನನ್ನ ಕೊಟ್ಟಿತು ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಎಲ್ಲ ಒಂದ್ ಕಡೆ ಈ ಒಂದು ವಿಚಾರಗಳನ್ನು ನೋಡೋದಾದ್ರೆ, ಜೊತೆಗೆ ಕಳೆದ ಕೆಲ ತಿಂಗಳ ಹಿಂದೆ ಉತ್ತರ ಭಾರತದ ಒಂದು ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಕೊಲೆ ಪ್ರಕರಣದಲ್ಲಿ. ಆ ಒಂದು ವಿಚಾರವನ್ನು ಕೂಡ ಕನ್ಸಿಡರ್ ಮಾಡಿ ಜಾಮೀನನ್ನ ಅಲ್ಲಿನ ಆರೋಪಿಗಳಿಗೆ ರದ್ದು ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಲಾಗಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ರೀತಿಯಾದಂತಹ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿದ್ರೆ ದರ್ಶನ್ ಜಾಮೀನು ರದ್ದು ಆಗುವಂತ ಸಾಧ್ಯತೆ ಬಹುತೇಕ ಇದೆ. ಸುಪ್ರೀಂ ಕೋರ್ಟ್ ಒಂದು ವೇಳೆ ಇವತ್ತು ದರ್ಶನ್ ಜಾಮೀನು ರದ್ದು ಮಾಡಿ ತೀರ್ಪು ಏನಾದರೂ ನೀಡಿದ್ರೆ ಇಮಿಡಿಯೇಟ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಂದ್ರೆ ದರ್ಶನ್ಗೆ ನೇರವಾಗಿ ಅವರ ಲಾಯರ್ ಮೂಲಕ ದರ್ಶನ್ಗೆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗುತ್ತೆ. ನಿಮಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದೆ, ಹೀಗಾಗಿ ಲೋಕಲ್ ಕೋರ್ಟ್ಗೆ ಅಂದ್ರೆ ಸೆಷನ್ ಕೋರ್ಟ್ಗೆ ನೀವು ಬಂದು ಹಾಜರಾಗಬೇಕಾಗುತ್ತೆ ಅಂತೇಳಿ ಅವರಿಗೆ ಸೂಚನೆ ನೀಡಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಸೂಚನೆಯಂತೆ ದರ್ಶನ್ ಸೆಷನ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಕೂಡಲೇ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದ ಕೂಡಲೇ ಪೊಲೀಸರು ಆತನನ್ನ ವಶ ಪಡಿತಾರೆ. ವಶ ಪಡೆದು ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಪರಪ್ಪ ಅಗ್ರಹಾರ ಜೈಲಿನಲ್ಲೇ ಉಳಿಸ್ತಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗುತ್ತೆ. ಒಂದ್ ವೇಳೆ ತೀರ್ಪು ಅಂದ್ರೆ ಜಾಮೀನು ಕ್ಯಾನ್ಸಲ್ ಆಗುವಂತೆ ಆದೇಶ ಏನಾದ್ರೂ ಬಂದ್ರೆ ಇಮಿಡಿಯೇಟ್ಲಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಂತ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕೇಳಿ ಬಂದಂತ ಒಂದಷ್ಟು ಆರೋಪಗಳಾಗಿರ್ಬೋದು, ರೌಡಿಗಳ ಜೊತೆ ವೈರಲ್ ಆಗಿದ್ದಂತ ಒಂದಷ್ಟು ಫೋಟೋಗಳಾಗಿರ್ಬೋದು, ಆ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿ ಮುಂದಿನ ಹಂತದಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ದರ್ಶನ್ ಬೇಲ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ದರ್ಶನ್ಗೆ ಜಾಮೀನು ಅರ್ಜಿ ಮತ್ತೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಟ್ರಯಲ್ ಕೋರ್ಟ್ ನಿಂದಲೇ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅದು ಕೂಡ ಟ್ರಯಲ್ ಲೇಟ್ ಆದ್ರೆ, ಒಂದು ವೇಳೆ ಜಾಮೀನು ವಿಸ್ತರಣೆ ಆದ್ರೆ ದರ್ಶನ್ಗೆ ಈ ಒಂದು ಪ್ರಕರಣದ ಅಂತಿಮ ತೀರ್ಪು ಬರೋವರೆಗೂ ಕೂಡ ಫುಲ್ ರಿಲೀಫ್ ಇರಲಿದೆ. ಶ್ರೀಪಾದ್, ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಗಬಹುದು ಇವತ್ತು ಇನ್ ಕೇಸ್ ಇವರ ಜಾಮೀನು ರದ್ದಾದ್ರೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇವರನ್ನ ಮತ್ತೆ ಜೈಲಿಗೆ ಬಿಟ್ಟು ಬರುವಂತಹ ಪ್ರಕ್ರಿಯೆ ಆಗುತ್ತಾ? ಹೇಗೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲೂ ಇವತ್ತು ದರ್ಶನ್ಗೆ ಒಂದು ಮಹತ್ವದ ದಿನ, ಇಂಪಾರ್ಟೆಂಟ್ ದಿನ. ಈಗಾಗಲೇ ದರ್ಶನ್ಗೆ ಡವಡವ ಶುರುವಾಗಿದೆ. ಯಾಕಂದ್ರೆ ಜಾಮೀನು ರದ್ದತಿ ಕೋರಿ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ವಿಚಾರಣೆಯನ್ನ ಮಾಡಲಾಗಿದೆ. ಆರೋಪಿಗಳ ಪರ ವಕೀಲರಿಂದ ಜೊತೆಗೆ ಸರ್ಕಾರದ ಪರ ವಕೀಲರಿಂದ ವಾದವನ್ನ ಆಲಿಸುವಂತ ಕೆಲಸವನ್ನು ಮಾಡಿತ್ತು. ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂದ್ರಾ ಅವರು ವಾದ ಮಾಡಿದ್ರು. ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಎಂಬ ವಕೀಲರು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದೆ. ಅವತ್ತಿನ ವಾದವನ್ನ ಕನ್ಸಿಡರ್ ಮಾಡೋದಾದ್ರೆ, ಅವತ್ತಿನ ವಾದವನ್ನ ನೋಡೋದಾದ್ರೆ, ಜೊತೆಗೆ ಅವತ್ತು ಪೀಠ ಅಭಿಪ್ರಾಯ ವ್ಯಕ್ತಪಡಿಸುವಂತ ಪ್ರಕಾರ ದರ್ಶನ್ನ ಬೇಲ್ ಬಹುತೇಕ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಪರ ವಕೀಲರಿಂದ ಅಷ್ಟೊಂದು ಸ್ಟ್ರಾಂಗ್ ವಾದ ಇರಲಿಲ್ಲ. ಜೊತೆಗೆ ಪೀಠ ಹಾಕಿರುವಂತ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಸರ್ಕಾರದ ಪರ ವಕೀಲರು ಮುದ್ದಿಟ್ಟಿದ್ದಂತ ದರ್ಶನ್ ವಿರುದ್ಧ ಆದಂತ ಸಾಕ್ಷ್ಯಗಳಾಗಿರ್ಬೋದು, ಐ ವಿಟ್ನೆಸ್ಗಳಾಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಾಗಿರ್ಬೋದು, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೂಡ ಒಂದು ಕಳವಳವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿತ್ತು. ಈ ರೀತಿಯಾಗಿ ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಗಿದೆ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರೋ ರೀತಿಯಲ್ಲಿ ಆತನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಇಂತಹ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ಜಾಮೀನನ್ನ ಕೊಟ್ಟಿತು ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಎಲ್ಲ ಒಂದ್ ಕಡೆ ಈ ಒಂದು ವಿಚಾರಗಳನ್ನು ನೋಡೋದಾದ್ರೆ, ಜೊತೆಗೆ ಕಳೆದ ಕೆಲ ತಿಂಗಳ ಹಿಂದೆ ಉತ್ತರ ಭಾರತದ ಒಂದು ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಕೊಲೆ ಪ್ರಕರಣದಲ್ಲಿ. ಆ ಒಂದು ವಿಚಾರವನ್ನು ಕೂಡ ಕನ್ಸಿಡರ್ ಮಾಡಿ ಜಾಮೀನನ್ನ ಅಲ್ಲಿನ ಆರೋಪಿಗಳಿಗೆ ರದ್ದು ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಲಾಗಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ರೀತಿಯಾದಂತಹ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿದ್ರೆ ದರ್ಶನ್ ಜಾಮೀನು ರದ್ದು ಆಗುವಂತ
ಸಾಧ್ಯತೆ ಬಹುತೇಕ ಇದೆ. ಸುಪ್ರೀಂ ಕೋರ್ಟ್ ಒಂದು ವೇಳೆ ಇವತ್ತು ದರ್ಶನ್ ಜಾಮೀನು ರದ್ದು ಮಾಡಿ ತೀರ್ಪನ್ನು ಏನಾದರೂ ನೀಡಿದ್ರೆ ಇಮಿಡಿಯೇಟ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಂದ್ರೆ ದರ್ಶನ್ಗೆ ನೇರವಾಗಿ ಅವರ ಲಾಯರ್ ಮೂಲಕ ದರ್ಶನ್ಗೆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗುತ್ತೆ. ನಿಮಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದೆ, ಹೀಗಾಗಿ ಲೋಕಲ್ ಕೋರ್ಟ್ಗೆ ಅಂದ್ರೆ ಸೆಷನ್ ಕೋರ್ಟ್ಗೆ ನೀವು ಬಂದು ಹಾಜರಾಗಬೇಕಾಗುತ್ತೆ ಅಂತೇಳಿ ಅವರಿಗೆ ಸೂಚನೆ ನೀಡಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಸೂಚನೆಯಂತೆ ದರ್ಶನ್ ಸೆಷನ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಕೂಡಲೇ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದ ಕೂಡಲೇ ಪೊಲೀಸರು ಆತನನ್ನ ವಶ ಪಡಿತಾರೆ. ವಶ ಪಡೆದು ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಪರಪ್ಪ ಅಗ್ರಹಾರ ಜೈಲಿನಲ್ಲೇ ಉಳಿಸ್ತಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗುತ್ತೆ. ಒಂದ್ ವೇಳೆ ತೀರ್ಪು ಅಂದ್ರೆ ಜಾಮೀನು ಕ್ಯಾನ್ಸಲ್ ಆಗುವಂತೆ ಆದೇಶ ಏನಾದ್ರೂ ಬಂದ್ರೆ ಇಮಿಡಿಯೇಟ್ಲಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಂತ ಕರೆದುಕೊಂಡು ಹೋಗಲಾಗುತ್ತೆ. ಆದ್ರೆ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕೇಳಿ ಬಂದಂತ ಒಂದಷ್ಟು ಆರೋಪಗಳಾಗಿರ್ಬೋದು, ರೌಡಿಗಳ ಜೊತೆ ವೈರಲ್ ಆಗಿದ್ದಂತ ಒಂದಷ್ಟು ಫೋಟೋಗಳಾಗಿರ್ಬೋದು, ಆ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿ ಮುಂದಿನ ಹಂತದಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ದರ್ಶನ್ ಬೇಲ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ದರ್ಶನ್ಗೆ ಜಾಮೀನು ಅರ್ಜಿ ಮತ್ತೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಟ್ರಯಲ್ ಕೋರ್ಟ್ ನಿಂದಲೇ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅದು ಕೂಡ ಟ್ರಯಲ್ ಲೇಟ್ ಆದ್ರೆ, ಒಂದು ವೇಳೆ ಜಾಮೀನು ವಿಸ್ತರಣೆ ಆದ್ರೆ ದರ್ಶನ್ಗೆ ಈ ಒಂದು ಪ್ರಕರಣದ ಅಂತಿಮ ತೀರ್ಪು ಬರೋವರೆಗೂ ಕೂಡ ಫುಲ್ ರಿಲೀಫ್ ಇರಲಿದೆ. ಶ್ರೀಪಾದ್, ಮಾದೇಶ್.